ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ದೇವ್ರೆ, ಏನಾಯ್ತು? ಛೇ, 10 ಗಂಟೆ ಆಗ್ತಾ ಬಂತು. ನನ್ನ ಕಾವೇರಿ ಇನ್ನೂ ಬರಲೇ ಇಲ್ವಲ್ಲ. ಪೂರ್ಣಿ, 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 ಪೂರ್ಣಿ. ಹಾ ಅಮ್ಮ, ಬಂದೆ. ಯಾಕಮ್ಮ ಇಷ್ಟೊತ್ತಲ್ಲಿ? ಪೂರ್ಣಿ, ಕಾವೇರಿ ಇನ್ನೂ ಮನೆಗೆ ಬಂದಿಲ್ಲ ಕಣೆ. 10 ಗಂಟೆ ಆಗ್ತಾ ಬಂತು. ತುಂಬಾ ಭಯ ಆಗ್ತಿದೆ. ಇವತ್ತು ಬೇರೆ ಅಪಶಕುನನೇ ನಡೆದು ಹೋಯ್ತು. ಅವಳು ಫೋನ್ಗೂ ಸಿಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ ಕಣೆ. ಪೂರ್ಣಿ, ಏನಾದ್ರೂ ಮಾಡೆ. ಅಮ್ಮ, ದೇವ್ರಿದಾನೆ, ಏನೂ ಆಗಲ್ಲ. ನೀನ್ ಇಷ್ಟೊಂದು ಭಯ ಪಟ್ಕೊಂಡ್ರೆ ಹೇಗೆ? ಇರು, ನಾನು ಇವ್ರಿಗೆ ಇನ್ನೊಂದ್ಸಲ ಹೋಗಿ ಅಂತ ಹೇಳ್ಬಿಟ್ಟು ಬರ್ತೀನಿ. ರೀ ರೀ ರೀ, ಎದ್ದೇಳ್ರಿ ರೀ. ಏನೇ ಸರಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು. ರೀ, ತುಂಬಾ ಲೇಟ್ ಆಗಿದೆ. ಕಾವೇರಿ ಇನ್ನೂ ಮನೆಗೆ ಬಂದಿಲ್ಲ. ಏನ, ಕಾವೇರಿ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ರೀ, ಇನ್ನೂ ಬಂದಿಲ್ಲ. ಫೋನ್ಗೂ ಸಿಗ್ತಿಲ್ಲ. ಒಂದ್ಸಲಿ ಹೋಗಿ ನೋಡ್ಕೊಂಡು ಬರ್ತೀರಾ? ಪೂರ್ಣಿ, ಎಲ್ಲಿಗೆ ಹೋಗಿ ಹುಡುಕ್ಲಿ ನಾನು? ರೀ, ಸ್ವಲ್ಪ ವಿಚಾರಿಸ್ರಿ ಪ್ಲೀಸ್. ಯಾರ ಹತ್ರ ವಿಚಾರಿಸ್ಲಿ ನಾನು? ಎಲ್ಲ ಹಾಳಾಗಿ ಹೋಗಿದ್ದಾಳೋ ಏನೋ. ರೀ, ಏನ್ ಹೇಳ್ತಿದ್ದೀರಾ ನೀವು? ಮೊದಲೇ ಕಾವೇರಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ನಾವು ಟೆನ್ಷನ್ ಅಲ್ಲಿದ್ರೆ, ನೀವು ನೋಡಿದ್ರೆ. ಪೂರ್ಣಿ, ಅದು ಹಾಗಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ಹೇಳಕ್ಕೆ ಬಂದೆ ಅಷ್ಟೆ. ಪೂರ್ಣಿ, ನೀನು ಒಂದು ಅರ್ಥ ಮಾಡ್ಕೊ. ಅವಳು ನಾನು ಫೋನ್ ಮಾಡಿದ್ರು ತೆಗಿಯಲ್ಲ. ಒಂದು ವೇಳೆ ತೆಗೆದ್ರು ಕೂಡ ನಾನು ಹೇಳೋ ಮಾತೇನು ಕೇಳಲ್ಲ. ಅಂಥ ಸೀರಿಯಸ್ ಹುಡುಗಿ ಏನಲ್ಲ ನಿನ್ನ ತಂಗಿ. ಅಂಥದ್ರಲ್ಲೂ ಅವಳೇನು ಚಿಕ್ಕ ಹುಡುಗಿನ ಎಲ್ಲೋ ಕಳೆದೋಗಿದ್ದಾಳೆ ಅಂತ ಅಂದ್ಕೊಳಕ್ಕೆ ಬರ್ತಾಳು ಬಿಡು. ರೀ, ಅದೇನಾಯ್ತು ಗೊತ್ತಾ? ಕಾವೇರಿಗೆ ಆವಾಗಲೇ ನಾನು ಕಾಲಿಗೆ ಟ್ರೈ ಮಾಡಿದಿದ್ರೆ ಅವಳು ಕಾಂಟ್ಯಾಕ್ಟಿಗೆ ಸಿಗ್ತಿದ್ಲೋ ಏನೋ. ಆದರೆ ನಾನೇ ಈ ಥರ ಸಣ್ಣ ವಿಷಯಕ್ಕೆ ಪದೇ ಪದೇ ಕಾಲ್ ಮಾಡೋದು ಬೇಡ ಅಂತ ಅಮ್ಮಂಗೆ ಹೇಳಿಬಿಟ್ಟೆ. ಅವಳು ಪಾರ್ಟಿ ಎಂಜಾಯ್ ಮಾಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ಆದರೆ ಇವಾಗ ನಿಜವಾಗ್ಲೂ ಭಯ ಆಗ್ತಿದೆ ರೀ. ಅಮ್ಮಂಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಓಹೋ, ಇವಳೇ ನನ್ನ ಪ್ಲ್ಯಾನ್ ಹಾಳು ಮಾಡಿದ್ದಾಳೆ. ಇಲ್ಲ ಅಂದಿದ್ರೆ ಕಾವೇರಿ ಇಷ್ಟೊಳಗೆ ಪಾರ್ಟಿನ ಅರ್ಧಕ್ಕೆ ಬಿಟ್ಟು ಓಡ್ ಬಂದಿರೋಳು. ಛೇ, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಅಂತಾರಲ್ಲ, ಹಾಗಾಯ್ತು ಈ ಕತೆ. ರೀ, ಏನಾದರೂ ಮಾತಾಡಿ. ಪೂರ್ಣಿ, ನೀನು ತಪ್ಪು ಮಾಡಿಬಿಟ್ಟೆ ಕಣೆ. ಈ ಥರ ವಿಚಾರಗಳಲ್ಲಿ ಹೀಗೆ ನಡ್ಕೋಬಾರ್ದು. ಅಲ್ಲ, ನಿಮ್ಮ ಅಮ್ಮನ ಸೆಂಟಿಮೆಂಟ್ಗಿಂತ ಅವಳು ಮೋಜು ಮಸ್ತಿ ದೊಡ್ಡದಾಯ್ತಾ? ಒಂದು ಕೆಲಸ ಮಾಡು, ಈಗಲಾದರೂ ಫೋನ್ ಮಾಡಿಬಿಟ್ಟು ವಿಚಾರಿಸು. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಪೂರ್ಣಿ, ಏನಂತೆ? ಅವ್ರು ಹೋಗಲ್ಲ ಅಂತಿದಾರಮ್ಮ.
ಯಾಕೋ ನಂಗೂ ಭಯ ಆಗ್ತಿದೆ. ಏ ಇಷ್ಟೊತ್ತು ಧೈರ್ಯವಾಗಿ ಇದೆಯಲ್ಲ, ಈಗೇನಾಯ್ತು ನಿನಗೆ? ಅಲ್ಲ ಕಣೆ, ನೀನೇ ಭಯ ಅಂತಂದ್ರೆ ನಾನಂತೂ ಕುಸ್ತೆ ಹೋಗ್ಬಿಡ್ತೀನಿ ಪೂರ್ಣಿ. ಇಲ್ಲ, ನನ್ನ ಕಾವೇರಿಗೇನೂ ಆಗಿರಲ್ಲ. ಅವಳಿಗೆ ಬಂದ್ಬಿಡ್ತಾಳೆ ಬರ್ತಾಳೆ ಕಾವೇರಿ. ಛೇ, ಪಾರ್ಟಿ ಎಲ್ಲ ಕೆಟ್ಟು ಹೋಯ್ತು. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾನೆ ಇಲ್ಲ. ಡ್ಯಾಡಿಗೆ ಹುಷಾರಿಲ್ಲ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು? ಫೋನ್ ಮಾಡಿ ವಿಚಾರಿಸೋಣ ಅಂದರೆ ಆ ಕಾಲ್ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲೋ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ಓಕೆ, ತುಂಬ ಲೇಟ್ ಆಗಿದೆ. ಕಾವೇರಿ ನಾನೇ ಪಿಕಪ್ ಮಾಡಿದ್ದೆ. ಈಗ ಮನೆಗೂ ಕೂಡ ನಾನು ಅವಳನ್ನ ಡ್ರಾಪ್ ಮಾಡಬೇಕು. ಹಲೋ ಸರ್, ಯಾರನ್ನ ಹುಡುಕ್ತಾ ಇದ್ದೀರಾ? ಆಗಲೇ ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲಿ? ಅವ್ರು ಈಗ ತಾನೇ ಹೋದ್ರಲ್ಲ ಸರ್. ಹೌದಾ? ಹೌದು. ಹಾ, ಕಾವೇರಿ ಕಾಲ್ ಮಾಡ್ಲಾ? ಬೇಡ, ಪಾಪ ತುಂಬ ಸ್ಟ್ರೈನ್ ಆಗಿರ್ಬೋದು. ಈಗ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಬೆಳಗ್ಗೆ ಕಾಲ್ ಮಾಡಿ ಮಾತಾಡಿದ್ರಾಯ್ತು.